ರಾಜಣ್ಣ ಹೇಳಿದ್ರೆ ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರಬೇಕು ಅಂತ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ಅಲ್ಲ, ಸಿ ಎಂ ಮುಂದುವರಿಲಿ ಅಂತ ಹೇಳಿ ಏನು ತಪ್ಪೇನಿಲ್ಲ. ಅಂದರೆ ಪರಮೇಶ್ವರ್ ಮಾಡಬೇಕು ಅಂದರೆ ಸಿ ಎಂ ಇಳಿಬೇಕು ಅಂತಲ್ಲ ಅವ್ರ ಹತ್ರ. ನಾನು ಯಾವ ಥರ ಸಿ ಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರನ್ನ ಕೇಳಬೇಕು ನೀವು, ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿ ಎಂ ಬದಲಾವಣೆ ಆಗಬೇಕು ಅಂತ ಯಾವತ್ತೂ ಮಾತಾಡಿಲ್ಲ. ನಮ್ದು ಅವ್ರದ್ದು ಏನೋ ಇದೆ, ಅದು ಬೇರೆ ವಿಚಾರ. ಅವೆಲ್ಲ ಸಿ ಎಂ ಕೇಳಿದೆವು. ಅದು ಚೀಫ್ ಮಿನಿಸ್ಟರ್ ಕೇಳಿ. ಚೀಫ್ ಮಿನಿಸ್ಟರ್ ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು. ನಾವು ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ, ಅವ್ರ ಹತ್ರ ಮಾತಾಡಿ. ರಾಜಣ್ಣ ಹೇಳಿದ್ರೆ ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರಬೇಕು ಅಂತ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ಅಲ್ಲ, ಸಿ ಎಂ ಮುಂದುವರಿಲಿ ಅಂತ ಹೇಳಿ ಏನು ತಪ್ಪೇನಿಲ್ಲ. ಅಂದರೆ ಪರಮೇಶ್ವರ್ ಮಾಡಬೇಕು ಅಂದರೆ ಸಿ ಎಂ ಇಳಿಬೇಕು ಅಂತಲ್ಲ ಅವ್ರ ಹತ್ರ. ನಾನು ಯಾವ ಥರ ಸಿ ಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರನ್ನ ಕೇಳಬೇಕು ನೀವು, ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿ ಎಂ ಬದಲಾವಣೆ ಆಗಬೇಕು ಅಂತ ಯಾವತ್ತೂ ಮಾತಾಡಿಲ್ಲ. ನಮ್ದು ಅವ್ರದ್ದು ಏನೋ ಇದೆ, ಅದು ಬೇರೆ ವಿಚಾರ. ಅವೆಲ್ಲ ಸಿ ಎಂ ಕೇಳಿದೆವು. ಅದು ಚೀಫ್ ಮಿನಿಸ್ಟರ್ ಕೇಳಿ. ಚೀಫ್ ಮಿನಿಸ್ಟರ್ ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು. ನಾವು ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ, ಅವ್ರ ಹತ್ರ ಮಾತಾಡಿ.